ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. 54ನೆಯ ಸೂತ್ರ. ಸ್ವವಿಷಯ ಅಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣಂ ಪ್ರತ್ಯಾಹಾರಃ. ಪ್ರತ್ಯಾಹಾರವನ್ನು ಕುರಿತು ಮಾತನಾಡ್ತಾ ಇದ್ದಾರೆ 54ನೆಯ ಸೂತ್ರದಲ್ಲಿ. ಪ್ರತ್ಯಾಹಾರ ಅಂದರೆ ಏನು ಅಂದರೆ ಸ್ವವಿಷಯ ಅಸಂಪ್ರಯೋಗೆ. ಅಸಂಪ್ರಯೋಗಿ ಅಂದರೆ ಸಂಬಂಧರಹಿತವಾಗುವುದು. ಈ ಉದಾಹರಣೆ ಕಣ್ಣಿನ ವಿಷಯ ನೋಡೋದು, ಮೂಗಿನ ವಿಷಯ ಗಂಧ ವಾಸನೆಯನ್ನು ಗ್ರಹಿಸೋದು, ಕಿವಿಯ ವಿಷಯ ಕೇಳುವುದು, ಚರ್ಮದ ವಿಷಯ ಸ್ಪರ್ಶ. ಈ ಪ್ರತಿಯೊಂದು ಇಂದ್ರಿಯಗಳು ಕೂಡ ತಮ್ಮ ತಮ್ಮ ವಿಷಯಗಳ ಸಂಸರ್ಗದಿಂದ ಆನಂದವನ್ನು ಹೊಂದೋದಕ್ಕಾಗಿ ಪ್ರಯತ್ನ ಪಡ್ತವೆ. ಇದು ಪ್ರಕೃತಿ ನಿಯಮ, ಬಯಸ್ತಿರ್ತವೆಲ್ಲವು. ಅದನ್ನೇ ಪ್ರಭುದೇವರು ಹೇಳೋದು, ಬಂಡಿಯ ಹೊಡೆಯುವವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ. ಅಂದ್ರೆ ಕಣ್ಣು ಬಹಳ ನೋಡ್ಬೇಕನ್ನಿಸ್ತದೆ, ನಾಲ್ಗೆ ಬಹಳ ರುಚಿ ನೋಡ್ಬೇಕನ್ನಿಸ್ತದೆ, ಹಾಗೆ ಚರ್ಮ ಬಹಳ ಸ್ಪರ್ಶಿಸ್ಬೇಕು ಅನ್ನಿಸ್ತದೆ. ಪ್ರತಿಯೊಂದು ಇಂದ್ರಿಯಗಳಿಗೂ ತನ್ನದೇ ಆದಂತಹ ಹೆಚ್ಚು ತನ್ನ ವಿಷಯವನ್ನು ಹೆಚ್ಚು 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 ಸ್ವೀಕರಿಸಿ ತೃಪ್ತಿಯಾಗೋದು ಅಂತ ಅಲ್ಲ. ತೃಪ್ತಿ ಆಗೋದೇ ಇಲ್ಲ, ಎಂದೂ ತೃಪ್ತಿ ಆಗಲ್ಲ. ಆದರೆ ತೃಪ್ತಿ ಆದಂಗೆ ಅನ್ನಿಸ್ತದೆ, ಆದರೆ ತೃಪ್ತಿ ಆಗಲ್ಲ. ಹಾಗಂತ ಹೇಳಿ ಈ ವಿಷಯಗಳನ್ನೆಲ್ಲ ಬಿಡಿಸ್ಬಿಡೋಣ ಅಂದರೆ ಅದು ಸಾಧ್ಯ ಇಲ್ಲ. ಬೆಳವಣಿಗೆ ಆಗಬೇಕಾದ್ರೆ, ಅನುಭವ ಬರಬೇಕಾದ್ರೆ ಅದು ಇಂದ್ರಿಯಗಳ ವಿಷಯ ಬೇಕು. ಅದನ್ನು ಧ್ಯಾನ ಕಾಲದಲ್ಲಿ ಅಥವಾ ಸಾಧನೆಯ ಕಾಲದಲ್ಲಿ ಇಂದ್ರಿಯಗಳ ಉಪಟಳವನ್ನು ನಿಲ್ಲಿಸಿ, ಇಂದ್ರಿಯಗಳ ಗದ್ದಲವನ್ನು ನಿಲ್ಲಿಸಿ ಅದನ್ನು ಚಿತ್ತ ಆಕಾರ ಮಾಡಿದ್ರೆ, ಅಥವಾ ಚಿತ್ತದೊಳಗಡೆ ಅವುಗಳ ಅಪೇಕ್ಷೆಯನ್ನು ನಿಯಂತ್ರಣ ಮಾಡಿ ಚಿತ್ತವೃತ್ತಿಗಳನ್ನು ನಿಯಂತ್ರಣ ಮಾಡಿದ್ರೆ ಅದಕ್ಕೇನೆ ಪ್ರತ್ಯಾಹಾರ ಅಂತ ಕರೆಯೋದು. ಆದರೆ ಇಲ್ಲಿ ಷಣ್ಮುಖ ಶಿವಯೋಗಿಗಳು ಪತಂಜಲಿ ಯೋಗ ಸೂತ್ರಗಳಿಗೆ ಅನುಸಾರವಾಗಿ ಅಷ್ಟಾಂಗ ಯೋಗದ ಬಗ್ಗೆ ಕನ್ನಡದಲ್ಲಿ ವಚನ ಸಾಹಿತ್ಯದ ರೀತಿಯಲ್ಲಿ ಬರೆದಿದ್ದಾರೆ. ಯಮ ನಿಯಮ ಅಂದ್ರೇನು, ಆಸನ ಅಂದ್ರೇನು, ಹಾಗೆ ಪ್ರಾಣಾಯಾಮ ಅಂದ್ರೇನು ಅಂತ ಬರೆಯುವಾಗ ಪ್ರತ್ಯಾಹಾರದ ಬಗ್ಗೆ ಹೇಳ್ತಾರೆ. ಅಲ್ಲಿ ಅವರು ಬೇರೆ ಥರ ಹೇಳ್ಬಿಡ್ತಾರೆ. ಅಂದರೆ ಆಹಾರದಲ್ಲಿ ನಿಯಂತ್ರಣವನ್ನು ಇಟ್ಟುಕೊಳ್ಳೋದು, ಅತಿಯಾಗಿ ಅಲ್ಲದೆ ಅಲ್ಪವೂ ಅಲ್ಲದೆ ಮಿತವಾಗಿ ಸೇವಿಸುವುದು ಪ್ರತ್ಯಾಹಾರ ಅಂತ ಅವರು ಹೇಳ್ತಾರೆ. ಆದರೆ ಷಣ್ಮುಖ ಶಿವಯೋಗಿಗಳು ಹೇಳುವ ಪ್ರತ್ಯಾಹಾರಕ್ಕೂ ಪತಂಜಲಿ ಋಷಿಗಳು ಹೇಳುವ ಪ್ರತ್ಯಾಹಾರಕ್ಕೂ ವ್ಯತ್ಯಾಸ ಇದೆ. ಇನ್ನು ನಿಜಗುಣ ಶಿವಯೋಗಿಗಳು ಪ್ರತ್ಯಾಹಾರ ಹೇಳ್ತಾರೆ. ಅದು ಪತಂಜಲಿ ಯೋಗ ಸೂತ್ರಕ್ಕೆ ಹತ್ತಿರ ಬರ್ತದೆ. ಯಾಕಂದ್ರೆ ಅವರು ಈ ಪ್ರತ್ಯಾಹಾರ ಬರೀ ಇಂದ್ರಿಯಗಳಿಗೆ ಅಷ್ಟೇ ಮೀಸಲಾಗಿ ಮಾಡಲ್ಲ. ಅಂದರೆ ಪತಂಜಲಿಗಳು ಇಂದ್ರಿಯ ಪ್ರತ್ಯಾಹಾರ ಮಾತ್ರ ಹೇಳಿದ್ದಾರೆ. ಆದರೆ ನಿಜಗುಣ ಶಿವಯೋಗಿಗಳು ತನು ಪ್ರತ್ಯಾಹಾರ, ಆಮೇಲಿಂದ ಕರ್ಮೇಂದ್ರಿಯ ಪ್ರತ್ಯಾಹಾರ, ಜ್ಞಾನೇಂದ್ರಿಯ ಪ್ರತ್ಯಾಹಾರ, ಮನ ಪ್ರತ್ಯಾಹಾರ, ಬುದ್ಧಿ ಪ್ರತ್ಯಾಹಾರ ಇಷ್ಟು ಹೇಳ್ಬಿಡ್ತಾರೆ. ಆದರೆ ಉದ್ದೇಶ ಮಾತ್ರ ಒಂದೇ. ಏನು ತನು ಪ್ರತ್ಯಾಹಾರದಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ತನು ಯೋಗಾಭ್ಯಾಸ ಮಾಡಬೇಕಾದ್ರೆ ಸೂಕ್ತವಾದ ಸ್ಥಾನದಲ್ಲಿ ಇರಬೇಕು. ರಾಗದ್ವೇಷಗಳಿದ್ದರೆ
ಅಲ್ಲಿ ಪ್ರತ್ಯಾಹಾರ, ತನು ಪ್ರತ್ಯಾಹಾರ ಸಾಧ್ಯ ಆಗಲ್ಲ, ಯೋಗಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳೋದು. ಆದರೆ ಇಲ್ಲಿ ಪತಂಜಲಿ ಋಷಿಗಳ ಪ್ರತ್ಯಾಹಾರವೇ ಸರಿಯಾದ ಪ್ರತ್ಯಾಹಾರ. ನಿಜಗುಣ ಶಿವಗಳ ಪ್ರತ್ಯಾಹಾರನೂ ಎಲ್ರಿಗೂ ಮಾಡ್ಲಿಕ್ಕಾಗಲ್ಲ. ಈ ತನು ಪ್ರತ್ಯಾಹಾರ ಮಾಡಬೇಕು ಅಂದರೆ ಅನಾನುಕೂಲಕರವಾದ ಸಂದರ್ಭವನ್ನು ಬಿಟ್ಟು, ಅನಾನುಕೂಲಕರವಾದಂತಹ ಸ್ಥಾನವನ್ನು ಬಿಟ್ಟು ದೂರ ಹೋಗಬೇಕು ಅಂತ ಹೇಳ್ತಾರೆ. ವೈರಿಯ ಮನೆಯಲ್ಲೂ ಯೋಗಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ಅತಿ ಪ್ರೇಮ ಇದ್ದಲ್ಲಿ ಈಗ ಉದಾಹರಣೆಗೆ ಒಬ್ಬ ಮದುವೆ ಆಗಿ ಅಳಿಯ ತನಕ ಹೋಗಿರ್ತಾನೆ, ಅಲ್ಲಿ ಯೋಗಾಭ್ಯಾಸ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳೋದು ಆ ಅರ್ಥದಲ್ಲಿ ಹೇಳ್ತಾನೆ. ಅತಿ ಪ್ರೇಮ ಅಂದರೆ ರಾಗ, ಅತಿ ದ್ವೇಷ ವೈರತ್ವ ಇದ್ದಲ್ಲಿ ಯೋಗಾಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದರೆ ಇದು ಸಮಸ್ಯೆ ಏನು ಬರುತ್ತೆ ಅಂದರೆ, ಈಗಿನ ಕಾಲದಲ್ಲಿ ಅಥವಾ ಆವತ್ತು ಅಧಿಕಾರಿಗಳು ಮಾತ್ರ ಯೋಗಾಭ್ಯಾಸ ಮಾಡಬೇಕು ಅಂತಿತ್ತು. ಈಗ ಹಂಗಿಲ್ಲ. 20ನೇ ಶತಮಾನ, 21ನೇ ಶತಮಾನ. ಇವಾಗ ಅಧಿಕಾರಿಗಳು ಅನಾಧಿಕಾರಿಗಳು ಅಂತ ಪ್ರಶ್ನೆ ಇಲ್ಲ. ಎಲ್ಲರಿಗೂ ವಿದ್ಯಾಭ್ಯಾಸ, ಎಲ್ಲರಿಗೂ ಯೋಗಾಭ್ಯಾಸ, ಎಲ್ಲರಿಗೂ ಒಳ್ಳೆಯದನ್ನು ತಿಳಿಸ್ಬೇಕು, ಕಲಿಸ್ಬೇಕು ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ವಿಶೇಷ ಲಕ್ಷಣ. ಆದ್ದರಿಂದ ಇಲ್ಲಿ ಪ್ರತ್ಯಾಹಾರವನ್ನು ಹೇಳುವಾಗ ಪತಂಜಲಿ ಋಷಿಗಳ ಪದ್ಧತಿಯಲ್ಲೇ ಪ್ರತ್ಯಾಹಾರ ಮಾಡೋದು ಒಳ್ಳೆಯದು. ಅದರಿಂದ ಏನು ಪ್ರಯೋಜನ ಅಂದರೆ, ಧ್ಯಾನ ಕಾಲದಲ್ಲಿ ನೀನು ಇಂದ್ರಿಯಗಳನ್ನು ಶಾಂತಗೊಳಿಸಿಕೊಂಡು ಮುಂದೆ ಶರಣರು ಹೇಳ್ತಕ್ಕಂಥ ಪದ್ಧತಿ ಇದೆಯಲ್ಲ, ವಿಷಯಗಳನ್ನು ಪ್ರಸಾದೀಕರಿಸಿಕೊಳ್ಳಿ. ಇಂದ್ರಿಯಗಳನ್ನು ಅಂಗೇಂದ್ರಿಯಗಳನ್ನು ಲಿಂಗೇಂದ್ರಿಯಗಳನ್ನಾಗಿ ಮಾಡಿಕೊಳ್ಳಿ. ಇದು ಅದ್ಭುತವಾದಂತಹ ಪರಿಕಲ್ಪನೆ. ಪ್ರತ್ಯಾಹಾರ ಮಾಡಿ ನಮ್ಮ ಸಾಧನೆಯನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಅದ್ಭುತವಾದಂತಹ ಮಾರ್ಗ, ಶರಣರು ತೋರಿಸಿದ ಮಾರ್ಗ. ಕಣ್ಣು ನೋಡಲೇಬೇಕು, ನೋಡೋದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾಲಿಗೆ ರುಚಿಸಲೇಬೇಕು, ರುಚಿಸಲಾರದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಮೂಗು ಗಂಧವನ್ನು, ಚರ್ಮ ಸ್ಪರ್ಶವನ್ನು ಮಾಡಲೇಬೇಕು. ಹಾಗಾದರೆ ಅದಕ್ಕೆ ಕೆಲವು ನಿಯಮಗಳನ್ನು ಇಟ್ಕೊಳ್ಳಿ. ಇದು ಶರಣರು ಹೇಳಿದ್ದು. ಸಾಮಾಜಿಕ ನಿಯಮಗಳು ಅಂದರೆ ಜಂಗಮದ ನಿಯಮಗಳಿಗನುಸಾರವಾಗಿ ಜಂಗಮ ಒಪ್ಪುವ ರೀತಿಯಲ್ಲಿ, ಗುರುಲಿಂಗ ಜಂಗಮ ಒಪ್ಪುವ ರೀತಿಯಲ್ಲಿ, ಸಮಾಜ ಒಪ್ಪುವ ರೀತಿಯಲ್ಲಿ ಇಂದ್ರಿಯಗಳ ಒಂದು ವಿಷಯಗಳನ್ನು ಪ್ರಸಾದೀಕರಿಸಿಕೊಳ್ಳಿ, ಮಿತಗೊಳಿಸಿಕೊಳ್ಳಿ. ತಿನ್ನುವ ಪ್ರಕ್ರಿಯೆ ಮಾಡಲೇಬೇಕು, ಬೆಳಿಬೇಕು ಅಂದರೆ ಆ ತಿನ್ನುವುದನ್ನೇ ಎಲ್ಲರೂ ಹಂಚಿಕೊಂಡು ಯಾರಿಗೂ ತೊಂದರೆ ಕೊಡಲಾರದ ಹಾಗೆ, ತನಗೆ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ, ತಾನು ಸ್ವಲ್ಪ ವಿಷಯಗಳನ್ನು ಕಡಿಮೆ ಸ್ವೀಕರಿಸಿದ್ರೂ ಪರವಾಗಿಲ್ಲ, ಅದು ಎಲ್ಲರಿಗೂ ಸಿಗಲಿ, ಸತ್ಸಂಗದಲ್ಲಿ ಎಲ್ಲರಿಗೂ ಸಿಗಲಿ ಅನ್ನುವ ಭಾವದಿಂದ ಮಾಡಿದಾಗ ಅದು ಪ್ರಸಾದ ಆಗುತ್ತೆ. ಗೊತ್ತಾಯ್ತಲ್ವಾ? ಸ್ಪರ್ಶದ ವಿಷಯದಲ್ಲಿ ಬಂದಾಗ ಅಥವಾ ಗಂಡು ಹೆಣ್ಣಿನ ವಿಷಯದಲ್ಲಿ ಬಂದಾಗಲೂ ಕೂಡ ಶರಣರು ಅದನ್ನು ಪರಸತಿ ಮತ್ತು ಪರದೈವ ಇಂಥ ವಿಷಯವನ್ನು ಬಿಟ್ಟು ನೀನು ಸಾಮಾಜಿಕ ನಿಯಮಗಳನುಸಾರವಾಗಿ, ಆಧ್ಯಾತ್ಮಿಕ ನಿಯಮಗಳಿಗನುಸಾರವಾಗಿ ಇದನ್ನು ಅನುಸರಣೆ ಮಾಡಬೇಕು ಅನ್ನುವ ಮಾತನ್ನು ಹೇಳ್ತಾರೆ. ಆವಾಗ ಯೋಗ ಅನ್ನುವಂಥದ್ದು ಎಲ್ಲರಿಗೂ ಸಿಗುತ್ತೆ. ಯಾರ್ಯಾರು ಬಯಸ್ತಾರೋ ಎಲ್ರಿಗೂ ಸಿಗುತ್ತೆ. ಶರಣರು ಬರುವುದಕ್ಕೆ ಮುಂಚೆ ಪತಂಜಲಿ ಋಷಿಗಳ ಕಾಲದಲ್ಲಿ ಹೇಗಿತ್ತು ಗೊತ್ತಿಲ್ಲ, ಪ್ರಾಯಶಃ ಆಗಲೂ ಹಂಗೆ ಇತ್ತು. ಕೊನೆ ಪಕ್ಷ ಜಾತಿ ಭೇದ ಇಲ್ಲದೆ ಕೊಡ್ತಾರೆ ಅಂತ ಯಾರಾದರೂ ಸಮರ್ಥಿಸ್ಕೊಂಡ್ರೂ ಕೂಡ ಅಲ್ಲಿ ಅಧಿಕಾರಿ ಅನಧಿಕಾರಿನ ಪ್ರಶ್ನೆ ಇತ್ತು. ಜಾತಿ ವಿಷಯ ಇದ್ದೇ ಇತ್ತು. ಒಬ್ಬ ರೈತನಿಗೂ ಕೂಡ ನೀನು ಪೂಜೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಹೊಲಕ್ಕೆ ಹೋಗಪ್ಪ ಅಂತ ಹೇಳುವ ಪದ್ಧತಿ ಭಾರತ ದೇಶದಲ್ಲಿ ಯಾವಾಗಲೂ ಇರಲಿಲ್ಲ. ಇವರು ಹೇಳ್ಬೋದು ವೇದಗಳ ಕಾಲಕ್ಕೆ
ಋಗ್ವೇದಗಳ ಕಾಲಕ್ಕೆ ಜಾತೀಯತೆ ಇರಲಿಲ್ಲ, ಸ್ತ್ರೀ ಶೋಷಣೆ ಇರಲಿಲ್ಲ, ಸ್ತ್ರೀ ಪುರುಷ ಭೇದ ಇದ್ದೇ ಇತ್ತು. ಆದರೆ ಅಧಿಕಾರಿ ಆದಂತಹ ಸ್ತ್ರೀಯರಿಗೆ ತಾವು ಬಯಸಿ, ಅಂದರೆ ನಾನು ಅಧ್ಯಾತ್ಮ ಸಾಧನೆ ಮಾಡ್ತೀನಿ, ಮಾಡಲೇಬೇಕು ಅನ್ನೋರಿಗೂ ಕೊಡ್ತಿದ್ರು ಅಂತ ಹೇಳ್ಬೋದು. ಅದೇನು, ಕಾಡಿಗೆ ಕರ್ಕೊಂಡೋಗಿ ಆಶ್ರಮದಲ್ಲಿ ಹೋದರೆ ಮಾತ್ರ. ಆದರೆ ಬುದ್ಧನ ಕಾಲಕ್ಕೆ, ಮಹಾವೀರನ ಕಾಲಕ್ಕೆ ಈ ಮಿಷನರಿ ಪದ್ಧತಿ ಬಂತು. ಮಿಷನರಿನ ಶಬ್ದ ಇರಲಿಲ್ಲ ಅಂದರೂ ಕೂಡ ಊರೂರಿಗೆ ಹೋಗಿ ಹೇಳಿಕೊಡ್ತಕ್ಕಂಥದ್ದು. ತಾವು ಒಂದೇ ಕಡೆ ಕೂತ್ಕೊಂಡು ಎಲ್ಲರೂ ನನ್ನ ಹತ್ರನೇ ಬರಲಿ ಅಂತ ಋಷಿಗಳೇನು ಬಯಸ್ತಿದ್ರಲ್ಲ, ಹಂಗೆ ಬುದ್ಧ ಮಹಾವೀರ ಮಾಡಲಿಲ್ಲ. ಯೇಸು ಕ್ರಿಸ್ತನಿಗಿಂತ ಮುಂಚೆನೆ ಅವರು ಆ ಪದ್ಧತಿಯನ್ನು ತಗೊಂಬಂದರು. ಅದನ್ನು ಬಸವಣ್ಣವರು ಇನ್ನೂ ಚೆನ್ನಾಗಿ ಮಾಡಿದ್ರು. ಅಲ್ಲೂ ಕೂಡ ಅಧಿಕಾರಿಗಳಾದಂಥವರು ಬರಬೇಕು. ಬುದ್ಧ ಇಟ್ಕೊಂಡಂತಹ ಕಾರ್ಯಕ್ರಮಗಳಿಗೆ ಬಂದರೆ, ಅವರಾಗೆ ಬಯಸಿದರೆ ದೀಕ್ಷೆ. ಮಹಾವೀರಂದು ಹಾಗೆ ಹೋಗ್ತಿದ್ರು, ಊರೂರಿಗೆ ಹೋಗ್ತಿದ್ರು ಅವರು. ಆದರೆ ಬಸವಣ್ಣವ್ರು ಇನ್ನೊಂದು ಥರ ಪ್ರಯೋಗ ಮಾಡಿದ್ರು. ಆವಾಗ ಕ್ರಿಶ್ಚಿಯಾನಿಟಿ ಇನ್ನೂ ಇಲ್ಲಿ ಬಂದಿರಲಿಲ್ಲ. ಆದರೂ ಕೂಡ ಯಾರಿಗೆ ಧರ್ಮದ ಅಪೇಕ್ಷೆ ಇದೆಯೋ ಅವ್ರ ಹತ್ತಿರಕ್ಕೆ ಧರ್ಮನ ತಗೊಂಡು ಹೋಗ್ಬೇಕು. ಇದು ಭಾಳ ವಿಶೇಷ. ಆವಾಗ ಈ ಯೋಗ ಮಾರ್ಗ ಎಲ್ಲ ಜನಾಂಗದವ್ರಿಗೂ, ಶಿವಯೋಗ ಮಾರ್ಗ, ಲಿಂಗಾಂಗ ಯೋಗ ಮಾರ್ಗ ಎಲ್ಲರಿಗೂ ಸಿಕ್ತು. ಎಲ್ರಿಗೂ ಕೊಡಬೇಕು ಅಂತ ಹೇಳಿದ್ರು. ಸ್ತ್ರೀಯರಲ್ಲಿ ವೇಶ್ಯ ಪದ್ಧತಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿಯೂ ಹೋಗಿ ಅವರಿಗೆ ಜಂಗಮರಾದಂಥವರು ಅವರಿಗೆ ಆ ಮಾರ್ಗ ತಪ್ಪು, ಇದನ್ನು ಹೀಗೆ ಮಾಡಬೇಡಿ, ಬನ್ನಿ ಅನುಭವ ಮಂಟಪಕ್ಕೆ ಅಥವಾ ಬನ್ನಿ ಮಠಗಳಿಗೆ, ಇಲ್ಲಿ ನೀವು ಒಳ್ಳೆಯದನ್ನು ಕಲಿತೀರ, ಬನ್ನಿ ಅಂತ ಸುಧಾರಿಸುವ ಮಾರ್ಗ. ಅಂದರೆ ಸಮಾಜ ಸುಧಾರಣಾ ಕಲ್ಪನೆ ಅದು ಶರಣರಿಗೆ ವಿದೇಶದಿಂದ ಬಳುವಳಿಯಾಗಿ ಬಂದದ್ದಲ್ಲ, ಕಾಪಿ ಮಾಡಿಕೊಂಡಿದ್ದಲ್ಲ, ಅಥವಾ ಮಾರ್ಕ್ಸ್ನಿಂದನೋ, ಮಾರ್ಕ್ಸ್ ಸಿದ್ಧಾಂತ ಇನ್ನೂ ಹುಟ್ಟೇ ಇರಲಿಲ್ಲ, ಹೆಸರು ಗೊತ್ತಿರಲಿಲ್ಲ, ಮಾರ್ಕ್ಸೇ ಹುಟ್ಟಿರಲಿಲ್ಲ ಅವಾಗ. ಅದಕ್ಕೆ ಶರಣರ ಸಿದ್ಧಾಂತವನ್ನು ಮಾರ್ಕ್ಸಿಸಮ್ಗೆ ಹೋಲಿಸುವ ಅಗತ್ಯ ಇಲ್ಲ. ಆಮೇಲೆ ಕ್ರಿಶ್ಚಿಯನ್ರ ರೀತಿಯಲ್ಲಿ ಯುದ್ಧ ಮಾಡಿ ಒಂದು ಜನಾಂಗವನ್ನೇ ನಾಶ ಮಾಡಿ ಅವ್ರ ಜೊತೆ ಹೊಡೆದಾಡಿಕೊಂಡು ತಮ್ಮ ಬಹಿರಂಗದ ಆಚರಣೆಗಳನ್ನು ಮಾತ್ರ ಆಚರಿಸೋದಕ್ಕೆ ಅವರು ಪ್ರಚಾರ ಮಾಡಿದ್ದು. ಅಲ್ಲಿ ಧ್ಯಾನ ಮಾಡಲಿ, ಅವರು ಯೇಸು ಕ್ರಿಸ್ತನ ಬೈಬಲನ್ನು ಓದಿ, ಬರೀ ನೀವು ಕ್ರೈಸ್ತ ಅಂತ ಹೇಳಿದ್ರೆ ಸಾಕು, ಬಿಟ್ಬಿಡ್ತಿದ್ರು. ಕ್ರಾಸ್ ಹಾಕೊಂಡ್ರೆ ಸಾಕು. ಮುಸಲ್ಮಾನರಲ್ಲೂ ಹಾಗೇನೆ. ಆದರೆ ಶರಣರದ್ದು ಸ್ವಲ್ಪ ಬೇರೆ. ಶರಣರದ್ದು ಹೇಗೆ ಬೇರೆ ಆಗುತ್ತೆ ಅಂದರೆ, ದೈಹಿಕ ಪರಿವರ್ತನೆಗಿಂತ ಅಥವಾ ಕೇವಲ ಬಾಹ್ಯ ಪರಿವರ್ತನೆಗಿಂತ, ಮತಾಂತರಕ್ಕಿಂತ ಮಾನಸಾಂತರಕ್ಕೆ ಬೆಲೆ ಕೊಟ್ಟರು ಶರಣರು. ಅಂದರೆ ಒಬ್ಬ ವ್ಯಕ್ತಿ ನಿಜವಾಗಿ ಪರಿವರ್ತನೆ ಆಗಬೇಕು, ಇದು ಶರಣರು ಹೇಳಿದ್ದು. ಚನ್ನಬಸವಣ್ಣನವರು ಬಸವಣ್ಣನವರ ಅವಸರದ ಪ್ರವೃತ್ತಿಯನ್ನು ತಡೆ ಹಾಕೋದಕ್ಕೆ ಒಂದು ಮಾತು ಹೇಳಿದರು. ಬಸವಣ್ಣವ್ರು ಏನು ಹೇಳ್ತಿದ್ರು, ಧರ್ಮದ ಕಡೆ ಬಂದ್ಬಿಡ್ಲಿ, ಅವ್ರು ಎಂಥವ್ರಾರ ಇರಲಿ, ಏನಾರ ಮಾಡಲಿ, ದೀಕ್ಷೆ ಕೊಟ್ಬಿಡೋಣ. ಆದರೆ ಚನ್ನಬಸವಣ್ಣವರು, ಹೌದು ದೀಕ್ಷೆ ಕೊಡಬೇಕು, ಅವರಿದ್ದಲ್ಲಿ ಹೋಗಿ ಹೇಳಬೇಕು, ಎಲ್ಲದೂ ಸರಿ. ಆದರೆ ಪರಿವರ್ತನೆ ಆಗಲಾರದೆ ಹೋದರೆ, ಭಾಳ ಚೆನ್ನಾಗಿ ಹೇಳ್ತಾರೆ, ಕಬ್ಬಿಣದ ಕೋಡಗ ಹೊನ್ನ ಕೋಡಗವಾದ್ರೆ ಏನು ಪ್ರಯೋಜನ ಅಂದರು. ಪರುಷ ಮುಟ್ಟಿ ಕಬ್ಬಿಣ ಅದು ಹೊನ್ನಾಗತ್ತೆ ಅನ್ನೋ ಪರಿಕಲ್ಪನೆ ಶರಣರದ್ದು. ಹಾಗೆ ಕಬ್ಬಿಣ ಹೊನ್ನಾಗತ್ತೆ ಸರಿ, ಆ ಕೋಡಗದ ಸ್ವರೂಪ ಹೋಗ್ಬೇಕಲ್ಲ, ಕೋಡಗದ ಸ್ವರೂಪ ಹೋಗಿ ಮಾನವ ಸ್ವರೂಪ ಬರಬೇಕು. ಹಾಗೆ ಮನುಷ್ಯ ಕೇವಲ ಬಹಿರಂಗದಲ್ಲಿ ಬದಲಾವಣೆ ಆದರೂ ಉಪಯೋಗ ಇಲ್ಲ. ಹಂಗಾಗದೆ ಬಹಿರಂಗಕ್ಕೆ ಅತಿಯಾಗಿ ಬೆಲೆ ಕೊಡಲಾರದೆ ಅಥವಾ ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ಯುದ್ಧ, ಸರ್ವಾಧಿಕಾರ, ರಾಜ್ಯ ವಿಸ್ತರಣೆ ಇದನ್ನೆಲ್ಲ ಇಸ್ಲಾಮಿಕ್ ಮತ್ತು ಕ್ರೈಸ್ತರು ಮಾಡದೆ ಹೋಗಿದ್ರೆ ಪ್ರಪಂಚದ ಸ್ವರೂಪನೇ ಬೇರೆ ಇರ್ತಿತ್ತು ಅಂತ ಕಾಣುತ್ತೆ. ಆವಾಗ ಇಷ್ಟೊಂದು ಪರಿಸರ ಮಾಲಿನ್ಯ,
ಇಷ್ಟೊಂದು ಜನಸಂಖ್ಯೆ, ಇಷ್ಟೊಂದು ಹೊಡೆದಾಟಗಳು ಬಡದಾಟಗಳು ಆಗ್ತಿರ್ಲಿಲ್ಲ. ಅದು ಪ್ರಕೃತಿ ಇಚ್ಛೆ ಇರ್ಬೋದು, ಇರಲಿಕ್ಕಿಲ್ಲ, ಗೊತ್ತಿಲ್ಲ. ಮಾನವ ಪ್ರಕೃತಿಯ ಶಕ್ತಿಯನ್ನು ಬಳಸ್ಕೊಂಡು ತನ್ನ ಅವನತಿಯನ್ನು ಕಂಡುಕೊಳ್ಳೋದ ಕಡೆಗೆ ಹೋಗ್ತಾ ಇದ್ದಾನೆ. ಧರ್ಮದ ಹೆಸರಿನಲ್ಲಿ, ಪ್ರಕೃತಿಯ ಸುಧಾರಣೆಯ ಹೆಸರಿನಲ್ಲಿ ಬೇರೆ ಗ್ರಹಕ್ಕೆ ಹೋಗಬೇಕು ಅಂತ ಹೇಳಿ ಏನಿವನು ಅವನತಿಯ ಕಡೆಗೆ ಹೋಗ್ತಿದ್ದಾನಲ್ಲ, ಇದಕ್ಕೆ ಕಾರಣ ಇಸ್ಲಾಮಿಕ್ ಮತ್ತು ಕ್ರೈಸ್ತರ ಪ್ರಚಾರದ ಗೀಳು, ಮಿಷನರಿ ಝೀಲ್ ಅಂತ ಕರೀತಾರೆ ಇದಕ್ಕೆ. ಇದು ಬೇಕಾಗಿತ್ತ ಅಥವಾ ಬೇಡವಾಗಿತ್ತ ಅನ್ನೋದು ನಿರ್ಣಯ ಮಾಡೋದು ನಾವು ಯೋಗ್ಯರಲ್ಲ. ಪ್ರಕೃತಿಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ನಾವು ಯಾರೂ ನಿರ್ಣಯ ಮಾಡೋಕ್ಕಾಗಲ್ಲ. ಯಾಕಂದರೆ ಸೃಷ್ಟಿಕ್ರಿಯೆ ನಡೆಸ್ತಕ್ಕಂಥದ್ದು ಪ್ರಕೃತಿಯೇ. ಯಾರ್ಯಾರು ಕ್ರೈಸ್ತರಲ್ಲಿ ಬಂದರು, ಅಂದರೆ ಮುಸಲ್ಮಾನರಲ್ಲಿ ಬಂದರು, ತೈಮೂರ್ ಲಂಗ್, ಆಮೇಲಿಂದ ಜಂಗೀಶ್ ಖಾನ್ ಅಂತ ಬರ್ತಾನೆ, ಇನ್ನು ಔರಂಗಜೇಬ್, ಇವರೆಲ್ಲ ಪ್ರಕೃತಿ ಹುಟ್ಟಿಸಿದ ಜೀವಗಳೇ. ಅಂದರೆ ಪ್ರಕೃತಿ ಏನಕ್ಕೋಸ್ಕರ ಹುಟ್ಟಿಸ್ತು? ಹಿಟ್ಲರ್ ಮತ್ತು ನೆಪೋಲಿಯನ್ ಬೋನಪಾರ್ಟೆ ಇಂತಹ ಯುದ್ಧಾಕಾಂಕ್ಷಿಗಳನ್ನು ಪ್ರಕೃತಿ ಯಾಕೆ ಹುಟ್ಟಿಸ್ತು? ಟ್ರಂಪ್ನನ್ನು ಅಧ್ಯಕ್ಷ ಮಾಡಿರೋದು ಅಮೇರಿಕದ ಜನತೆ ಇರಬಹುದು, ಆದರೆ ಪ್ರಕೃತಿ ಟ್ರಂಪ್ನನ್ನು ಹುಟ್ಟಿಸ್ತು. ಅದಕ್ಕೆ ಶರಣರು ಹೇಳೋದು, ಶಿವನ ಸೃಷ್ಟಿಯೂ ಕೂಡ ಅದು ಧರ್ಮ ಮಾರ್ಗ ಅಲ್ಲ. ಶಿವನನ್ನು ಕೂಡ ದೀಕ್ಷೆ ಇಲ್ಲದ ಶೈವನನ್ನು ಶರಣರು ಒಪ್ಪೋದೇ ಇಲ್ಲ. ದೀಕ್ಷೆ ಅದು ಧರ್ಮದ ಮಾರ್ಗಕ್ಕೆ ಕರ್ಕೊಂಡು ಬರ್ತಕ್ಕಂಥದ್ದು. ಅದು ಹಿಂಸೆಯಿಂದ ಅಲ್ಲ, ಅಥವಾ ಕೊಲೆಯಿಂದ ಅಲ್ಲ, ನಾಶ ಮಾಡೋದ್ರಿಂದ ಅಲ್ಲ. ಅದು ಶಾಂತಿಯಿಂದ ಮತ್ತು ಸಕಾರಾತ್ಮಕತೆಯಿಂದ ಜ್ಞಾನಪೂರ್ವಕವಾಗಿ ಶಿಕ್ಷಣದಿಂದ ಬರಬೇಕು ಅಂತಕ್ಕಂಥದ್ದು ಶರಣರ ಅಪೇಕ್ಷೆ ಆಗಿತ್ತು. ಅದು ಪತಂಜಲಿಗಳ ಅಪೇಕ್ಷೆ ಕೂಡ ಅದೇನೆ. ಪತಂಜಲಿಗಳ ಅಪೇಕ್ಷೆ ಒಟ್ಟಾರೆ ಭಾರತೀಯ ಯೋಗ ಪದ್ಧತಿ, ಬೌದ್ಧ ಮತ್ತು ಜೈನರ ಉದ್ದೇಶವೂ ಅಷ್ಟೇ. ಹಿಂಸೆ ಮಾಡೋದು ಅವ್ರ ಗುರಿ ಇರಲಿಲ್ಲ. ಯೇಸುಕ್ರಿಸ್ತಂದು ಕೂಡ ಹಿಂಸೆ ಮಾಡೋದಿರಲಿಲ್ಲ, ಅಹಿಂಸೆನೇ ಇದ್ದಿದ್ದು. ಯೇಸುಕ್ರಿಸ್ತ ಬಲದ ಕೆನ್ನೆಗೆ ಎಡದ ಕೆನ್ನೆಗೆ ಹೊಡೆದ್ರೆ ಬಲದ ಕೆನ್ನೆ ಕೊಡಿ ಅಂತ ಹೇಳಬೇಕಾದ್ರೆ ಯೇಸುಕ್ರಿಸ್ತಂದು ಕೂಡ ಅಹಿಂಸಾ ಮಾರ್ಗವೇ. ಆದರೆ ಧರ್ಮಗಳು ಬರ್ತಾ ಬರ್ತಾ ಹೇಗೆ ಎಲ್ಲವೂ ಕೂಡ ಅವು ಹಿಂಸೆ ಕೆಳಗೆ ತಿರುಗ್ತವೆ ಅನ್ನೋದು ನಿನ್ನೆ ಹೇಳಿದ್ದೆ. ಮೊನ್ನೆ ರಾತ್ರಿ ಪ್ರವಚನದಲ್ಲಿ ಅದು ಬಂದಿತ್ತು. ಆದ್ದರಿಂದ ನಾವು ತಿಳ್ಕೋಬೇಕು, ಇಲ್ಲಿ ಯೋಗ ಮಾರ್ಗ ಅದು ನಿಧಾನವಾಗಿ ಹೋಗ್ತಕ್ಕಂಥದ್ದು. ಅದು ಸಾಧನಾ ಪಥ ಮತ್ತು ಜಾತಿ ಮತ ಪಂಥಗಳ ಭೇದ ಇಲ್ಲದೆ, ಸ್ತ್ರೀ ಪುರುಷ ಭೇದವಿಲ್ಲದೆ ಎಲ್ಲರಿಗೂ ಮುಟ್ಟಬೇಕು. ಈಗ ಏನು ಯೋಗ ದಿನಾಚರಣೆ ಪದ್ಧತಿ ಬಂದಿದೆಯಲ್ಲ, ಒಳ್ಳೆಯದೇ. ಆದರೆ ಅದು ಕೂಡ ಕೇವಲ ದಿನಕ್ಕೆ ಮೀಸಲಾಗಿ ಯಾಂತ್ರಿಕವಾದರೆ, ರಿಚುವಲ್ ಆದರೆ ಉಪಯೋಗ ಇಲ್ಲ. ಅದು ನಮ್ಮ ಪರಿವರ್ತನೆಗೆ ಕಾರಣ ಆದರೆ ಯೋಗ ಆಗಲಿ, ಧರ್ಮ ಆಗಲಿ, ಪ್ರತ್ಯಾಹಾರ ಆಗಲಿ, ಪ್ರಾಣಾಯಾಮ ಆಗಲಿ ಎಲ್ಲವೂ ಕೂಡ ಅಂತರಂಗದ ಪರಿವರ್ತನೆಯನ್ನು ಮಾಡುವುದರ ಕಡೆಗೆ ಗಮನ ಹರಿಸಬೇಕು. ಅದೇ ಭಾರತೀಯ ಮೂಲ ಸಂಸ್ಕೃತಿ. ಅಂದರೆ ಶೈವ ಸಂಸ್ಕೃತಿ ಅಲ್ಲೂ ಪರಿವರ್ತನೆಗೆ ಬೆಲೆ ಕೊಡ್ತಕ್ಕಂಥದ್ದು. ಅಲ್ಲಿ ಮೂಲ ಶೈವ ಸಂಸ್ಕೃತಿಯಲ್ಲಿ ಜಾತಿ ಪದ್ಧತಿ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸಿಂಧು ಬಯಲು ನಾಗರಿಕತೆದು ಯಾವುದೂ ಉಳಿಸಿಲ್ಲ. ಕುರುಹನ್ನು ಸರಿಯಾಗಿ ಅಧ್ಯಯನ ಮಾಡಿ ಅದರ ಮೇಲೆ ಎಷ್ಟು ರಚನೆ ಆಗಬೇಕಾಗಿತ್ತೋ ಅಷ್ಟು ಆಗಿಲ್ಲ, ಸಂಶೋಧನೆಗಳಾಗಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು. ಅಲ್ಲಿ ಜಾತಿ ಮತ ಪಂಥ ಕುಲಗೋತ್ರಗಳು ಇಲ್ಲದೆ, ಮತ್ತು ಹೆಣ್ಣು ಕೀಳು ಅನ್ನೋದು ಶೈವ ಸಂಸ್ಕೃತಿಯಲ್ಲಿ ಇರಲಿಲ್ಲ. ಅಲ್ಲಿ ಮಾತೃಪ್ರಧಾನ ಕುಟುಂಬ ಇತ್ತು. ಆದ್ದರಿಂದ ಭೇದ ಅನ್ನುವಂಥದ್ದು ಮಧ್ಯೆ ಬಂತು. ಅದು ವೈದಿಕರಿಂದ ಬಂತು ಅಂತ ಕಾಣುತ್ತೆ, ಆದರೆ ವೈದಿಕರು ಬೇರೆ ದೇಶದಿಂದ ಬಂತರು ಅನ್ನೋ ಕಲ್ಪನೆ ಅದು ಸುಳ್ಳು. ಅದು ಸರಿಯಾದ ಪದ್ಧತಿ ಅಲ್ಲ ಅಂತ ಬ್ರಿಟಿಷರು ಹುಟ್ಟಾಕಿದ್ದು. ಅವೆಲ್ಲ ವಿಚಾರ ಮಾಡ್ತಕ್ಕಂಥದ್ದು ಮತ್ತು ಅಳವಡಿಸ್ಕೊಳ್ಳೋದು ನಾವೇನು ಸಾಬೀತು ಮಾಡೋಕ್ಕೆ ಹೋಗೋದು ಬೇಡ. ಅಳವಡಿಸ್ಕೊಳ್ಳೋದು ಏನಪ್ಪ ಅಂದರೆ ಸಮಾನತೆ ಮತ್ತು ಎಲ್ಲರಿಗೂ ಯೋಗಾಭ್ಯಾಸಕ್ಕೆ ಅವಕಾಶ,
ಅಧ್ಯಾತ್ಮ ಸಾಧನೆಗೆ ಅವಕಾಶ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.